मनोजवं मारुततुल्यवेगं जितेन्द्रियं बुद्धिमता वरिष्ठं वातात्मजं वानरयूतमुख्यं श्रीरामदूत शिरसा नमामि शिरसा हनुमंतदेव्रमानक्य गोविंद जबाकुसुम संकाशं काश्यपेय महतुतिं तमोनिग्नं सर्वपापग्नं प्रणतोऽस्मि दिवाकरं सूर्यदेवरमानक्य गोविंद स्वामी ಎರಡನೇ ಗ್ರಹ ಚಂದ್ರಗ್ರಹ ಶಿವನ ಪಡೆಗೆ ಯೋಗ್ಯತಾನೋ ಶಿವನು ತನ್ನ ಹಣೆಯಲ್ಲಿ ಇಟ್ಕೊಂಡಿದ್ದಾನೆ ಆ ಚಂದ್ರದೇವನನ್ನ. ಅಂತಹ ಚಂದ್ರದೇವನನ್ನ ಭೂಲೋಕದ ಮಾನವರಾದ ನಾವುಗಳು ಶ್ರದ್ಧಾಭಕ್ತಿಯಿಂದ ಅಕ್ಕಿಯನ್ನು ಪೂಜೆಗಾಗಿತ್ತು. ಆ ಭಗವಂತನಿಗೆ ಏನು ಪತ್ರೆ? ಮುತ್ತುಗದ ಪತ್ರೆಯನ್ನಿತ್ತು. ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ ದಧಿಶಂಕ ತುಷಾರಹಾವಂ ಕ್ಷೀರೋಧಾರ್ಣವ ಸಂಭವಂ ನಮಾಮಿ ಶಶಿರಂ ಸೋಮಂ ಶಂಭೋ ಮಕುಟಭೂಷಣಂ ಶಂಭೋ ಮಹಾರಾಜ ವಿಕ್ರಮ ಹೇಳಿದ ಚಂದ್ರದೇವರ ಮಾನಕ್ಕೆ ಗೋವಿಂದ. ಸ್ವಾಮಿ ಮುಂದಿನ ಗ್ರಹ ಮಂಗಳ, ಬಹಳ ಸುಂದರವಾದ ಗ್ರಹ. ಆ ಮಂಗಳದೇವನನ್ನು ನಾವೇನಂತ ಪ್ರಾರ್ಥನೆ ಮಾಡಬೇಕು ಅಂದ್ರೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಂಭ್ರಮಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ. ಮಂಗಳದೇವ ಮಾನಕ್ಯ ಗೋವಿಂದ. ಬುದ್ಧಿಯಲ್ಲಿ ಪ್ರಸಿದ್ಧನಾಗತಕ್ಕಂಥ ಬುಧದೇವ, ಚಂದ್ರ ತಾರೆಯ ಸಮಾಗಮದ ಉತ್ಪತ್ತಿಯಾದಂತಹ ಬುಧದೇವನನ್ನು ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಮನುಷ್ಯನಿಗೆ ಒಳ್ಳೆ ಬುದ್ಧಿಯನ್ನ, ಒಳ್ಳೆ ಜ್ಞಾನಾರ್ಜನೆಯನ್ನ, ಸನ್ಮಾರ್ಗವನ್ನ, ಸದ್ಬುದ್ಧಿಯನ್ನು ಕೊಡ್ತಕ್ಕಂಥ ಬುಧದೇವ ಅವನ್ನ ನಾವು ಎಂತ ಪ್ರಾಪ್ತಿ ಮಾಡ್ಕೋಬೇಕು ಅಂದ್ರೆ ಪ್ರಿಯಾಂಗು ಕಲಿಕಾ ಶ್ಯಾಮಾಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ಸಂಬುಧಂ ಪ್ರಣಮಾಮಿ. ಸ್ವಾಮಿ ಮುಂದಿನ ಗ್ರಹ ಗುರುಗ್ರಹ. ಗುರು ಅಂದ್ರೆ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತೇ ಇದೆ. ಅರಿವು ತೋರಿದ ಗುರುವಿನ ಪಾದಕ್ಕೆ ಗೋವಿಂದ ಅಂತ ಹೇಳ್ತೀವಿ. ಅರಿವನ್ನ ಕೊಡ್ತಕ್ಕಂಥವನು, ಜ್ಞಾನವನ್ನು ಕೊಡ್ತಕ್ಕಂಥವನು, ಅಕ್ಷರ ಜ್ಞಾನವನ್ನ, ಆ ಜ್ಞಾನ ಅರ್ಚನೆ ಮಾಡ್ತಕ್ಕಂಥ ಗುರುವನ್ನ ನಾವೇನಂತ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ವಿದ್ಯೆಯನ್ನು ಬುದ್ಧಿಯನ್ನು ಕಲಿಸ್ತಾನೆ ಅಂದ್ರೆ ದೇವಣಾಂಚ ಋಷೀಣಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ನಮಾಮಿ ಬೃಹಸ್ಪತ್ಯೋ ನಮಾಮಿ ಬೃಹಸ್ಪತ್ಯೋ. ಅಂದ್ರೆ ಈ ಸಂಸ್ಕೃತದ ಶ್ಲೋಕಗಳಾದ್ಯಸಿಂದ ಇದು ದೈವ ಭಾಷೆ ಅಂತಾರೆ. ಈ ದೈವ ಭಾಷೆಯನ್ನು ನಿಮಗೆ ಹೇಳಕ್ ಬರ್ದೇ ಇರೋ ಪರವಾಗಿಲ್ಲ, ನೀವು ಮನಸ್ಸಿನಲ್ಲಾದ್ರೂ ಕೂಡ ಸಂಕಲ್ಪ ಮಾಡ್ಕೋಬೇಕು. ಆ ನವಗ್ರಹಗಳನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಆದ್ರೆ ಈ ಕಾರ್ಯಕ್ರಮವನ್ನು ಏನು ಏರ್ಪಾಡು ಮಾಡಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಿದ್ದಾರೋ ನಮ್ಮ ಪಂಕಜಮ್ಮನವರು, ಅದರಂತೆಯೇ ಕೇಳುವ ಭಾಗ್ಯವನ್ನು ನಿಮಗೆ ಕೊಟ್ಟಿದ್ದಾರಲ್ಲ, ಅದರಿಂದಲೂ ಕೂಡ ಆ ಗ್ರಹದೋಷ ನಿವಾರಣೆ ಆಗುತ್ತೆ ಅಂದಮೇಲೆ ನೀವು ಭಕ್ತಿಯಿಂದ ಸಂಕಲ್ಪ ಮಾಡ್ಕೋಬೇಕು. ಸ್ವಾಮಿ ಇನ್ನು ಮುಂದಿನ ಗ್ರಹ ಅಂದ್ರೆ ಶುಕ್ರ ಗ್ರಹ. ರಾಕ್ಷಸರಿಗೆ ಗುರು, ಅವನಿಗೆ ಓರ್ಗಣ್ಣು ಅಂದ್ರೆ ಒಂದು ಕಣ್ಣು ಕುರುಡು ಅಂತಾರೆ. ಅಂತಹ ಗುರುದೇವ ಶುಕ್ರದೇವನನ್ನ ಭೂಲೋಕದ ಮಾನವರಾದ ನಾವು ಶ್ರದ್ಧಾಭಕ್ತಿಯಿಂದ ಮನುಷ್ಯ ತಾನು ಸ್ಮರಣೆ ಮಾಡ್ಕೊಂಡಿದ್ದೆ. ಆದರೆ ಅವನಿಗೆ ಏನು ಫಲವನ್ನು ಕೊಡ್ತಾನೆ ಮನುಷ್ಯನಿಗೆ ಅಂದ್ರೆ ಐಶ್ವರ್ಯ ಭಾಗ್ಯವನ್ನು ಕೊಡ್ತಾನೆ. ಇವತ್ತು ಸಾಮಾನ್ಯ ಜನಗಳು ಮಾತಾಡೋದುಂಟು, ಯಾವ ಭಾಗ್ಯ ಇದ್ರೇನು, ಶುಕ್ರ ದೇಶ ಇರ್ಬೇಕಂದ್ರೆ ಮನುಷ್ಯನು ಶುಕ್ರ ದೇಶ ಇದ್ದು ಬಿಟ್ರೆ ಯಾವ ಜೋಗ ಕೈ ಹಾಕಿದ್ರು ಬರೀ ದುಡ್ಡೆಯ, ಯಾವ್ದು ಮುಟ್ಟಿದ್ರು ಬರೀ ದುಡ್ಡೇನೆ. ಎಲ್ಲಿಯೂ ಕೂಡ ಹಣ ಸಂದಾಯವಾಗುತ್ತೆ. ಆ ಶುಕ್ರ ದೇಶ ಇಲ್ಲ ಅಂದ್ರೆ ಸಂದೇಹ ಸಾವಿರ ಸಮರ್ಪಯಾಮಿ.
ಅದಕ್ಕೋಸ್ಕರವಾಗಿ ಅಂತಹ ಶುಕ್ರ ದೇವನನ್ನ ಭೂಲೋಕದ ಮಾನವರಾದ ನಾವು ಏನಂತ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದನ್ನ ಮಾಡ್ತಾನೆ, ಭಾಗ್ಯವನ್ನು ಕೊಡ್ತಾನೆ ಅಂದ್ರೆ ಹಿಮಕುಂದರುಣಾಲಾಭಾಂ ದೈತ್ಯಾನಾಂ ಪರಂ ಗುರುಂ ಸರ್ವಶಾಸ್ತ್ರಪ್ರವಕ್ತಾರಂ ಭಾರ್ಗವಂ ಶುಕ್ರದೇವರ ಪಾದಾರವೇ ಗತಿ ಗೋವಿಂದ. ಜೈ ನಮಃ ಪಾರ್ವತಿ ಪದೇ. ಸ್ವಾಮಿ, ಇನ್ನು ಮುಂದಿನ ಗ್ರಹ ಅಂದ್ರೆ ಶನಿ ಗ್ರಹ. ಛಾಯಾದೇವ ಗರ್ಭ ಸಂಜಾತ, ಸೂರ್ಯಕುಮಾರ, ರೂಪಿನಲ್ಲಿ ಕಪ್ಪು ರೂಪ. ಈ ಮಹಾನುಭಾವ ಏನಾದರೂ ಕ್ರೂರನಾಗ್ಬಿಟ್ರೆ ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ಇರಲೋ ಸಾಯಲೋ ಬೇಡೋ ಅಂತಕ್ಕಂಥ ಯಾತನೆಯನ್ನು ಕೊಟ್ಟು ಕಾಡ್ಬಿಡ್ತಾರೆ. ಅವನೇನಾರ ಒಂದು ಬಿಟ್ರೆ ಅವರ ಬಾಳನ್ನೇ ಬಂಗಾರ ಮಾಡ್ಬಿಡ್ತಾನೆ. ಇನ್ನು ಹೆಚ್ಚಿಗೆ ಹೇಳಬೇಕು ಅಂದ್ರೆ ಹುಟ್ಟಿದ ತಕ್ಷಣ ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗವನ್ನು ತಂದಿಟ್ಬಿಟ್ಟ. ರಥಕ್ಕೆ ಕಟ್ಟಿದ್ದ ಅಶ್ವಗಳ ಕಣ್ಣುಗಳೇ ಕಾಣದೆ ಕುರುಡಾಗ್ಬಿಟ್ಟು, ರಥದಲ್ಲಿ ಕುಳಿತಿದ್ದ ಸಾಧ್ಯ ಕಾಲ ಹೆಳವಾಗ್ಬಿಟ್ಟು. ಸೂರ್ಯದೇವನಿಗೆ ಕುಷ್ಠರೋಗ ಬಂದ ಜಗತ್ತೇ ಅಂಧಕಾರ ಕತ್ತಲೆ ಆಗುತ್ತೆ. ಯಾಕೆ ಗತಿ ಬಂತು ಲೋಕಕ್ಕೆ? ಯಾಗ ಯಜ್ಞಗಳಿಲ್ಲ, ಪೂಜೆ ಹವನಗಳಿಲ್ಲ, ಯಾವುದೂ ನಡೀತಾ ಇಲ್ಲ ಪ್ರಪಂಚದಲ್ಲಿ. ಸೂರ್ಯ ಇಲ್ಲದೆ ಪ್ರಪಂಚವೇ ಏರುಪೇರು ಆಗ್ಬಿಡ್ತು, ಸ್ಥಿತಿಗತಿನೇ ವ್ಯತ್ಯಾಸ ಆಗ್ತದೆ. ಆಗ ಸರ್ವರು ನಾರದರಾದಿಯಾಗಿ ತ್ರಿಮೂರ್ತಿಗಳಾದಿಯಾಗಿ ಬಂದು ಆ ಭಗವಂತನನ್ನು ಬೇಡ್ಕೊತಾರೆ. ದಯ ಮಾಡೋ ಶನಿ ದೇವ, ದೇವರ ದೇವ, ಕೃಪೆ ಮಾಡೋ ಮಹಾದೇವ. ದಯ ಮಾಡೋ ಶನಿ ದೇವ, ದೇವರ ದೇವ, ಕೃಪೆ ಮಾಡೋ ಮಹಾದೇವ. ಬಂದಿರುವ ದುರಿತವನು ಬಂದೀಗ ಪರಿಹರಿಸುವ. ಸರ್ವರೂ ಬೇಡಿಕೊಂಡಾಗ ಪ್ರಸನ್ನವನಾದ ಪರಮಾತ್ಮ ಶಾಂತನಾಗಿ ತಂದೆ ಮೇಲೆ ಬಿಟ್ಟಿದ್ದ ದೃಷ್ಟಿಯನ್ನು ಹಿಂದಕ್ಕೆ ಕರ್ಕೊಂಡ. ಆಗ ಸೂರ್ಯದೇವನಿಗೆ ಆರೋಗ್ಯವಂತನಾದ. ಪ್ರಪಂಚದಲ್ಲಿ ಸೂರ್ಯ ಹುಟ್ಟಿ ಸೂರ್ಯ ಮುಳುಗಲ ಆರಂಭಿಸಿದ. ಆಗ ಲೋಕ ಕಲ್ಯಾಣವಾಯಿತು ಸ್ವಾಮಿ. ಅಂತಹ ಮಹಾನುಭಾವ ಶನೇಶ್ವರ ಸ್ವಾಮಿ ಅಂತ ಹೇಳ್ತಾ ಇದ್ರೆ ಸಿಂಹಾಸನಾಧೀಶನಾಗಿ ಕುಳಿತಿದ್ದಂತ ಮಹಾರಾಜ ವಿಕ್ರಮ ಹಟ್ಟರ ಮೇಲೆ ಗೆದ್ದ. ರಾಮನೋತ್ತಮರೇ, ಸ್ವಲ್ಪ ನಿಲ್ಲಿ. ಏನ್ ಹೇಳ್ತಾ ಇದ್ರಿ? ಹುಟ್ಟಿದ ತಕ್ಷಣ ತಂದೆಗೆ ಕಷ್ಟವನ್ನು ಕೊಟ್ಟು ನೀವು ದೇವರೇ? ಇವನು ದೇವರಲ್ಲ, ಇವನೊಬ್ಬ ಚಾಂಡಾಲ. ಅಂಧಕನಲ್ಲ ಇವನೊಬ್ಬ ನಿಂದಕ, ಪುತ್ರನಲ್ಲ ಇವನೊಬ್ಬ ಪುತ್ರ. ಇಂಥವನಿಗೆ ನನ್ನ ಸಭೆಯಲ್ಲಿ ಪೂಜೆ ಮಾಡಬೇಕು. ಮುಂದಿನ ಗ್ರಹದ ವಿಚಾರವನ್ನು ಕೊಡಿ. ಇವನಿಗೆ ಪೂಜೆ ಮಾಡುವುದಿಲ್ಲ. ರಾಮನೋತ್ತಮ ಕೇಳಿಕೊಂಡು ಬೇಡಿಸು. ಅದು ಅನ್ಯಾಯವಾಯ ಮಹಾಮಹಿಮನನ್ನ ನೀವು ಜರಿದು ಅವನ ಕ್ರೂರವಾದ ದೃಷ್ಟಿಗೆ ಪಾತ್ರರಾಗ್ತಾ ಇದ್ದೀರ. ನನ್ನ ಮಾತನ್ನು ಕೇಳಿ ನಿಮ್ಮ ಮನೆಯ ಉಪ್ಪುಂಡು ಬೆಳೆದಿದ್ದೇನೆ. ನಿಮಗೆ ಕೆಟ್ಟದನ್ನ ಬಯಸಿದ್ರೆ ನನಗೆ ಇಷ್ಟ ಇಲ್ಲ. ಇದು ಕೈ ಮುಗಿದು ಕೇಳ್ಕೊತೀನಿ, ಬೇಡಿ ಅವನಿಗೂ ಪೂಜೆಯನ್ನು ನೆರವೇರಿಸ್ಬಿಡಿ ಎಂದಾಗ ಮುಂದಿನ ಗ್ರಹ ವಿಚಾರವನ್ನು ಕೇಳಿ ಅನಂತರ ನೋಡೋಣ ಅಂದಾಗ ಸ್ವಾಮಿ ಅದೇ ಮುಂದಿನ ಗ್ರಹಗಳು ಅಂದರೆ ರಾಹು ಕೇತು, ಸಿಂಹಿಕೆ ಎಂಬ ರಾಕ್ಷಸಿಯ ಗರ್ಭದ ಹುಟ್ಟಿದವರು. ಅವರು ಕೂಡ ಮನುಷ್ಯನ ಜನ್ಮರಾಶಿಯನ್ನು ಸೇರಿದಾಗ ಅಶುಭ ಫಲವನ್ನು ಸೂಚಿಸಿದ ಸಂದೇಹವಿಲ್ಲ ಸ್ವಾಮಿ. ಆ ಶುಭಫಲವನ್ನು ನಾವು ಕೇಳ್ಕೋಬೇಕಾದ್ರೆ ಏನಂತ ಪ್ರಾರ್ಥನೆ ಮಾಡಬೇಕು? ಅರ್ಥಕಾಯ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ರೌದ್ರಂ ರೌದ್ರಾತ್ಮಕಂ ತಂ ರಾಘುವೇ ಪ್ರಣಮಾಮಿ. ಫಲಾಪುಷ್ಪಸಂಘಾತಂ ತಾರಕಾಗ್ರಹವರ್ತಕಂ
ರೌದ್ರಂ ರೌದ್ರಾತ್ಮಕಂ ತಂ ಕೇತುವೇ ಪ್ರಣಮ. ರಾಹುಕೇತುಗಳ ಪಾದಾರವೇ ಗತಿ ಗೋವಿಂದ, ಶನಿದೇವರ ಪಾದಾರವೇ ಗತಿ ಗೋವಿಂದ, ನವಗ್ರಹಗಳ ಪಾದಾರವೇ ಗತಿ ಗೋವಿಂದ. ಜೈ ನಮ ಪಾರ್ವತಿ ಪದಯೇ. ಸ್ವಾಮಿ, ಎಲ್ಲ ಗ್ರಹಗಳ ವಿಚಾರವು ಸಾಂಗೋಪಾಂಗವಾಗಿ ನೆರವೇರಿದೆ. ಈಗ ಶನಿದೇವರಿಗೆ ಪೂಜೆ ಮಾಡಿಬಿಡೋಣ. ನಕ್ಕ ವಿಕ್ರಮ ತಾಯಿ ತಂದೆಯ ಮೇಲೆ ಕೋಪವೇ ಮಗನಿಗೆ, ಆಯ ತಿಳಿಯದೋ ನನಗೆ ಮನವು ನೊಯ್ಯುವುದು. ತಂದೆ ತಾಯಿಗೆ ಕಡು ಕಷ್ಟವನ್ನು ಕೊಟ್ಟವನನ್ನು ನಾವು ದೇವರು ಅಂತ ಪೂಜೆ ಮಾಡಬೇಕು. ನಿಲ್ಲಿಸು, ನಿನ್ನ ಅಸಂಬದ್ಧ ಪ್ರಲಾಪವನ್ನು ನಿಲ್ಲಿಸು. ಸ್ವಾಮಿ, ಆ ಶನಿದೇವರನ್ನ ಜರಿದು ವೃಥಾ ಅವನ ಕ್ರೂರವಾದ ದೃಷ್ಟಿಗೆ ನೀವು ಪಾತ್ರರಾಗ್ತಾ ಇದ್ದೀರ. ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಆ ರೀತಿ ಮಾತನಾಡುವುದು ಧರ್ಮವಲ್ಲ. ಹರಿಹರ ವಿರಂಚಾದಿಗಳನ್ನೇ ಅವನು ಬಿಟ್ಟಿಲ್ಲ. ಎಂತೆಂಥವರು ಅವನ ಕಾಟಕ್ಕೆ ಸಿಲುಕಿ ತೃಣ ಸಮಾನರಾಗಿ ಹೋಗಿದ್ದಾರೆ. ದಯಮಾಡಿ ಮಾತನ್ನು ಕೇಳಿ ಅವನಿಗೆ ಪೂಜೆಯನ್ನು ನೆರವೇರಿಸಿರಿ. ಅವರಂತಹ ದೇವರು ಯಾರೇ ನಾನು ನೆರಳಿಗೆ ಬಂದ್ಬಿಡ್ಲಿ ಅಂತ ಪರೀಕ್ಷೆ ಮಾಡ್ತಾ ಇಲ್ಲ. ಕನಸು ಹಾಗಾದರೆ ಕಣ್ಣಲ್ಲಿ ಗಮ್ಮನಿಗರಿಯುತ್ತ ಯಾವ ಬ್ರಾಹ್ಮಣೋತ್ತಮ ಶನಿರಾಜ, ಹೇ ಪರಮಾತ್ಮ, ನಿನ್ನನ್ನೇ ಪರೀಕ್ಷೆ ಮಾಡ್ತಾ ಇದ್ದಾರೆ. ಎಲ್ಲಿರುವೆಯಪ್ಪ? ಓಡಿ ಬಾ, ಬೇಗ ಬಾ ಅಂತ ಹೇಳಿ ಗಟ್ಟಿಯಾಗಿ ಕೂಗ್ತಾ ಇದ್ದಾನೆ. ಮಹಾರಾಜ ವಿಕ್ರಮ ಹೇಳ್ದ, ಅಯ್ಯ ಬ್ರಾಹ್ಮಣ, ನೀನವನನ್ನ ದೇವರು ಅಂತ ನಂಬಿದ್ದೀಯಲ್ಲ, ಒಂದು ವೇಳೆ ಅವನೇನಾದ್ರೂ ಈಗ ಬರಲಿಲ್ಲ ಅಂದ್ರೆ ಇರೋ ಈ ಖಡ್ಗದಿಂದ ನಿನ್ನ ಶಿರವನ್ನು ಛೇದಿಸ್ತೀನಿ. ಬರಲಿ ಅಂತಹ ದೇವರೇ ಅವನಾಗಿದ್ದರೆ ಎಂದರೆ ಎಲ್ಲಿರುವೆಯೋ ಒಡೆಯ ಕರುಣೆಯ ತೋರೆಯ ಈ ಬಡವನ ಬಾಳ ಬೆಳಗೆಯ ನೀವೋಡಿ ಭಾರಿಯ ರಾಗನಾಡಿನಿಂದ ನಾ ವಾಣಿ ಮುಟ್ಟಿಬಿಡ್ತು ಅವನ ಕಿವಿಗೆ. ಬ್ರಾಹ್ಮಣೋತ್ತಮನ ಕೂಗೆ ತಟ್ಬಿಡ್ತು ಅವನ ಉತ್ತಮನಕ್ಕೆ. ಅಂತರಿಕ್ಷದಲ್ಲಿ ಸಂಚಾರಾರ್ಥವಾಗಿ ಬರುತ್ತಿದ್ದ ಭಗವಂತ ದಿಢೀರ್ ರಥವನ್ನು ತಿರುಗಿಸಿದ. 1 ಕೋಟಿ ಸಿಡಿಲು ಹೊಡೆದ ಎಷ್ಟು ಶಬ್ದವಾಗುವ ಅಷ್ಟು ಶಬ್ದವಾಗುತ್ತದೆ. ರಥವನ್ನು ತಿಳಿದಂತ ಪರಮಾತ್ಮ ಯಾವ ವಿಕ್ರಮನನ್ನ ಎದೆಗೆ ಛಾಡಿಸಿ ಒದ್ದ. ತಲೆ ಕೆಳಗಾಗಿ ವಿಕ್ರಮ ಕಿರೀಟವೇ ಒಂದು ಕಡೆ ಬಿದ್ದಂತು, ತಾನೇ ಒಂದು ಕಡೆ ಬಿದ್ದಿದ್ದಾನೆ. ನಾನ್ಯಾರು? ನನ್ನ ಅಂಶವೆಂಥದ್ದು? ಈ ಛಾಯಾದೇವಿ ಸುಪುತ್ರ ಎಂತವರು ಎಂಬುದು ನಿನಗೆ ಈಗ ಗೋಚರವಾಗುವುದಿಲ್ಲ. ರಾಜ ನೋಡು, ಕಣ್ಣುಗಳ ಕೆಂಡದಂತ ಮಾಡಿಬಿಡ್ತಾನೆ, ಕೆಂಜಳೆಯನ್ನು ಕೆದರಿತಾನಂತೆ. ರೌದ್ರ ಕಾರಣನಾಗಿ ನಿಂತಿದ್ದರೆ ಎಷ್ಟೋ ಹೊತ್ತಿದ ಮೇಲೆ ಕೆಳಗಡೆ ಬಿದ್ದಂತ ಮಹಾರಾಜ ಮೆಲ್ಲನೆ ಕಣ್ಬಿಟ್ಟು ನೋಡ್ತಾನೆ. ರೌದ್ರ ರೂಪನಾಗಿ ಗಡ 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 ನಡುಗುತ್ತಾ ಮೆಲ್ಲನೆ ತೆವಳುತ್ತಾ ಮೆಲ್ಲನೆ ಹೋಗಿ ಪರಮಾತ್ಮನ ಪಾದವನ್ನು ತಬ್ಬಿಡ್ತವನು. ಅರಿಯದೆಲೆಗೈದ ಪರಾಧವನು ಮನ್ನಿಸೋ
ಎರಗುವೆಯೋ ನಿನ್ನ ಚರಣ ಕಮಲಕ್ಕೆ ಕೃಪೆ ತೋರೋ ಶನಿದೇವಾ ದೇವಾ ತಿಳಿದೋ ತಿಳಿಯ ತಪ್ಪಾಡ್ಬಿಟ್ಟೆ ಕಾಪಾಡುತ್ತದೆ ಇರೋ ಕೊಡು ನಿನ್ನ ಪಾದವನ್ನ ಸುಡು ನನ್ನ ಜನ್ಮವನ್ನ ಇನ್ನಿರಗೊಳಿಸದಿರಲಿ ಈ ಧರೆಯ ಮೇಲೆ ನನ್ನನ್ನು ಭೂಲೋಕದ ಮನುಷ್ಯರು ಎಂತಹ ಬುದ್ಧಿವಂತರಯ್ಯ ಕಂಕಳಲ್ಲಿ ದೊಣ್ಣೆ ಕೈಯಲ್ಲಿ ಶರಣಾರ್ಥಿ ಹಾಡುವಾಗ ಏನೇನು ಬೇಕು ಅದನ್ನು ಹಾಡಿ ಈಗ ನನ್ನನ್ನು ಮನ್ನಿಸು ನನ್ನನ್ನು ಕಾಪಾಡು ಅಂತ ಕೇಳುವ ಮನುಷ್ಯನಿಗೆ ರಾಜ್ಯಮದ ಯೌವನಮದ ರಕ್ತಮದ ಹಣಮದ ಎಲ್ಲದಕ್ಕಿಂತ ಮಿಗಿದಾದ್ದು ರಾಜ್ಯಮದ ಅಂತಹ ರಾಜ್ಯವನ್ನು ಪರಪಾಲನಾಗಿ ಮಾಡಿ ನೀನೇ ಒಂದು ಕಡೆ ನಿನ್ನ ಸತಿಯೇ ಒಂದು ಕಡೆ ಹಗಲುವಂತೆ ಮಾಡಿ ಇರಲು ಸಾಯಲು ಬೇಡವೋ ಅಂತಕ್ಕಂಥ ಯಾತನೆಯನ್ನು ನಾನು ಕೊಡದೆ ಹೋದರೆ ನಾನು ಸೂರ್ಯಕುಮಾರನೇ ಛಾಯಾಸುತ್ತನೆ ನೋಡು ಥಟ್ಟನ್ನು ದೃಶ್ಯ ಹಿಡಿದ ಪಟ್ಟನ್ನು ಬಿಟ್ಟು ನೋಡ್ತಾನೆ ಮಹಾರಾಜ ಸಭೆಯಲ್ಲಿ ಅಲ್ಲೋಲು ಕಲ್ಲೋಲು ಆಗಿದೆ ಭಗವಂತನ ದೃಶ್ಯನಾಗಿ ಹೊರಟು ಹೋದ ಕಣ್ಣಲ್ಲಿ ಕಣ್ಣೀರು ಸೋರುತ್ತಿದೆ ಯಾರನ್ನು ಹೇಳಿಕೊಳ್ಳಲಿ ಕಷ್ಟವಲ್ಲ ಯಾರಲ್ಲಿ ತೊಳಿಕೊಳ್ಳಲಿ ಯಾರನ್ನ ಕಷ್ಟವನ್ನು ಪಡೆಯಲಿ ಆಕಾಶವೇ ಇವನ ಮೇಲೆ ಬಿದ್ದಂತಾಗಿದೆ ಮಂಜು ಕವಿದಂತಾಗಿದೆ ದುಃಖ ತುಂಬಿದೆ ಮನದಲ್ಲಿ ಎಲ್ಲೆಲ್ಲಿಯೂ ಅಂಧಕಾರವೇ ಕಾಣ್ತಾ ಇದೆ ದೇವಾ ಕರುಣೆಯಲ್ಲಿ ತೋರೆಯ ದೇವಾ ಈ ಕಡೆ ಏನಾಗಿದೆ ಅಂದ್ರೆ ಪರಮಾತ್ಮನಿಗೊಂದು ಚಿಂತೆಯಾಯಿತು ಇವನ ಜನ್ಮರಾಶಿಯನ್ನು ನಾನು ಯಾವ ರೀತಿ ಸೇರಬೇಕು ಕಾರವಾರ ವೇಷ ಹಾಕಬಲ್ಲ ಕಾರವಾರ ಅಂದ್ರೆ ಕುದುರೆ ವ್ಯಾಪಾರ ಮಾಡಬೇಕು ತಲೆಗೊಂದು ಟೊಪ್ಪಿ ಒಂದು ಪೈಜಾಮ ಮುಸಲ್ಮಾನರ ವೇಷದಲ್ಲಿ ಆ ಭಗವಂತ ಪಂಚಕಲ್ಯಾಣಿ ಅಂತಕ್ಕಂಥ ಒಂದು ಹಸುವನ್ನು ಸೃಷ್ಟಿ ಮಾಡಿಕೊಂಡು ಆ ಕುದುರೆಯನ್ನು ಕೈಯಲ್ಲಿ ಹಿಡ್ಕೊಂಡು ಮುಸಲ್ಮಾನರ ಭಾಷೆಯನ್ನು ಮಾತಾಡಿಕೊಂಡು ಏಹೇ ಕಾರವಾರ ವೇಷದಲ್ಲಿ ಬರ್ತಾ ಇದ್ದಾನೆ